ನಮಸ್ಕಾರ. ನೀವು ವೃಷಭ ರಾಶಿಯವರಾಗಿದ್ದು ನನ್ನ ಹತ್ರ ಅಂದರೆ ಭಾಳ ಜನ ಕೇಳೋ ರೀತಿಯಲ್ಲಿ ಹೇಳಿದೆ, ಏನು ಗುರುಗಳೇ, ಏನು ವೃಷಭ ರಾಶಿಯಾಗಿ ಹುಟ್ಟದೆ ತಪ್ಪ, ಏನು ಅದೃಷ್ಟನೇ ಇಲ್ಲ ನಮ್ಮ ಜೀವನದಲ್ಲಿ, ಜಾಬಲ್ಲಿ ಅದೃಷ್ಟ ಇಲ್ಲ, ಎಲ್ಲ ಸೆಲೆಕ್ಟ್ ಆಗ್ತಾ ಇಲ್ಲ, ಅಷ್ಟು ಕೆಲಸ ಸಿಗ್ತಾ ಇಲ್ಲ, ಅಥವಾ ಕೆಲಸ ಸಿಕ್ಕರೆ ಪ್ರಮೋಷನ್ ಇಲ್ಲ, ಬಿಸ್ನೆಸ್ ಕರೆಕ್ಟಾಗಿ ಆಗ್ತಾ ಇಲ್ಲ, ಅಥವಾ ಹಿಂಗೆ ಇರ್ತಾರಲ್ಲ, ಜೀವನದ ಪ್ರತಿಯೊಂದು ಹೆಜ್ಜೆಗೂ ಕೈಗೆ ಬಂತು ಬಾಯಿಗೆ ಬರಲ್ಲ, ಗುಳ್ಳೆ ಇದು ಏನೋ ನಮ್ಮ ರಾಶಿನೇ ಸರಿ ಇಲ್ವೋ, ನಾವೇ ಸರಿ ಇಲ್ವೋ, ನಮ್ಮ ಅದೃಷ್ಟನೇ ಸರಿ ಇಲ್ವೋ ಅಂತ ಭಾಳ ಜನ ಕೇಳ್ತೀರಿ. ಸಾಮಾನ್ಯ ಅದು. ಅದೃಷ್ಟ ಅನ್ನತಕ್ಕಂಥದ್ದು ಪ್ರತಿಯೊಬ್ಬರು ಬಯಸ್ತಕ್ಕಂಥದ್ರಲ್ಲಿ ಏನು ತಪ್ಪಿಲ್ಲ, ಆಯ್ತಲ್ವಾ? ಆದ್ದರಿಂದ ಅದೃಷ್ಟವನ್ನು ಪ್ರತಿಯೊಬ್ಬರು ಬಯಸ್ತಾರೆ, ಅದ್ರಲ್ಲಿ ಸಿಗ್ತಕ್ಕಂಥದ್ದು, ಅದಕ್ಕೆ ಅದನ್ನು ಅದೃಷ್ಟ ಅನ್ನೋದಲ್ವಾ, ಎಲ್ಲರಿಗೂ ಸಿಗಲ್ಲ, ಸ್ಪೆಷಲೈಸ್ ಆಗಿ ಸಿಗ್ತದೆ ಅಂತ. ಇಲ್ಲಿ ಬಹಳ ಗಮನಿಸಬೇಕಾದಂಥದ್ದು, ಅದೃಷ್ಟವನ್ನ ಪಡೀತಕ್ಕಂತಹ ಒಂದಿಷ್ಟು ಜ್ಯೋತಿಷ್ಯ ಮಾರ್ಗಗಳು, ಮಂತ್ರ ಪ್ರಯೋಗಾದಿಗಳೆಲ್ಲ ನಮ್ಮಲ್ಲಿ ಇದೆ, ಗೊತ್ತಾಯ್ತಲ್ವಾ? ಸೊ ಪ್ರತಿಯೊಬ್ಬರು ಅವರವರ ರಾಶ್ಯಾನುಸಾರವಾಗಿ ಯಾವ ದೇವತೆಯ ಆರಾಧನೆ, ಯಾವ ದೇವರ ಆರಾಧನೆ ಮಾಡಿದ್ರೆ ಜೀವನದಲ್ಲಿ ಅದೃಷ್ಟ ಅನ್ನತಕ್ಕಂಥದ್ದು ಬರ್ತದೆ ಅನ್ನುವಂಥದ್ದು ಇರುತ್ತೆ. ಯಾಕೆಂದ್ರೆ ನೀವು ಬಹಳ ಕೇಳ್ತಿರ್ತೀರಿ, ಎಲ್ಲ ಗುರುಳೆ ನಂಗೆ ಅದೃಷ್ಟನೇ ಇಲ್ಲ ಅನ್ಸ್ಬಿಡುತ್ತೆ ನನ್ನ ಜೀವನದಲ್ಲಿ, ಎಲ್ಲರೂ ಮುಂದೆ ಹೋಗ್ಬಿಟ್ರು, ನಾನು ಮಾತ್ರ ಇಲ್ಲೇ ನಿಂತ್ಕೊಂಡಿದ್ದೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲೆಲ್ಲೋ ಯಾವುದ್ಯಾವುದೋ ಜೀವನದಲ್ಲಿ ಏನೋ ಸಾಧನೆ ಮಾಡಿ ಎಲ್ಲೋ ಹೋಗ್ಬಿಟ್ರು, ನಾನು ಮಾತ್ರ ಇನ್ನೇ ಹಿಂಗೆ ಹಾಳಾಕೊಂಡಿದ್ದೀನಿ, ನಾನು ಉದ್ಧಾರನೇ ಆಗಲ್ವಾ? ಅಪ್ಪ ಅಮ್ಮನೂ ಅದೇ ಬೈತಾರೆ, ನೀನು ಉದ್ಧಾರ ಆಗಲ್ಲ ಅಂತ ಬೈತಾರೆ. ಅಥವಾ ಒಂಥರ ಈ ಮಾನಸಿಕ ಹಿಂಸೆ ಇರುತ್ತೆ. ಅಂದರೆ ನಾನಿನ್ನೂ ಉದ್ಧಾರ ಆಗಿಲ್ಲ, ನಾನಿನ್ನೂ ಸಾಲದಲ್ಲಿ ಮುಳುಗಿದ್ದೀನಿ, ನಾನಿನ್ನೂ ಏನೋ ಕಷ್ಟಪಡ್ತಾ ಇದ್ದೀನಿ, ಎಲ್ಲ ಚೆನ್ನಾಗಿದ್ದಾರೆ, ನಾನೇ ಕಷ್ಟದಲ್ಲಿದ್ದೀನಿ, ಇದೆಲ್ಲ ಒಂದಿಷ್ಟು ಬರುತ್ತೆ. ಆಶ್ಚರ್ಯ ಏನು ಗೊತ್ತಾ, ಶ್ರೀಮಂತರಿಗೂ ಇರುತ್ತೆ, ಬಡವರಿಗೆ ಮಾತ್ರ ಇದಿರಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಎಲ್ಲರಿಗೂ ಈಗ ಕೆಲಸ ಇಲ್ಲದವರಿಗೆ ಕೆಲಸದ ಬಗ್ಗೆ ನನಗೆ ಅದೃಷ್ಟ ಇಲ್ಲ, ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೆ, ಕೆಲಸದಲ್ಲಿ ಆಲ್ರೆಡಿ ಇರ್ತಕ್ಕಂಥ ನನಗೆ ಅದೃಷ್ಟ ಇಲ್ಲ, ಪ್ರಮೋಷನ್ ಇಲ್ಲ, ಅದೃಷ್ಟ ಇಲ್ಲ, ಸ್ಯಾಲ್ರಿ ಹೈಕಿಲ್ಲ, ಅದೃಷ್ಟ ಇಲ್ಲ, ಎಲ್ಲದೂ ಇದ್ರೂ ರೆಕಗ್ನೈಸೇಷನ್ ಇಲ್ಲ, ಎಲ್ಲ ಕಷ್ಟ ನಾನೇ ಪಡ್ತೀನಿ, ಬಟ್ ನನ್ನ ಯಾರು ರೆಕಗ್ನೈಸ್ ಮಾಡಲ್ಲ. ಏನಕ್ಕೆ? ಜೀವನದಲ್ಲಿ ಅದೃಷ್ಟದ ಕೊರತೆ ಏನಕ್ಕೆ? ಕಮೆಂಟ್ಸ್ ಆಗ್ತಾರೆ ಬಹಳಷ್ಟು ಜನ, ಏನಂತ, ಬಿಡಿ ಗುರುಳೆ, ವೃಷಭ ರಾಶಿಲಿ ಹುಟ್ಟಬಾರ್ದು, ಬೇರೆ ರಾಶಿಲಿ ಹುಟ್ಟಬೇಕಾಗಿತ್ತು ನಾನು, ಇದು ಅಷ್ಟು ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತ ರಾಶಿನ ಬೈಕು ಅಂತಾರೆ, ನಕ್ಷತ್ರನ ಬೈಕು ಅಂತಾರೆ, ದೇವ್ರನ್ನ ಬೈಕು ಅಂತಾರೆ. ನಾನು ಹೇಳೋದು ಗೊತ್ತಾ, ನೀವು ಯಾರನ್ನೂ ಬೈಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ರಾಶಿಗೆ ಅದೃಷ್ಟ ದೇವತೆ ಅಂತ ಇರುತ್ತೆ, ಆ ಅದೃಷ್ಟ ದೇವತೆಗೆ ಆರಾಧನೆಯನ್ನು ನೀವು ಮಾಡಿದ್ರೆ ನಿಮಗೆ ಅದೃಷ್ಟ ಆಟೋಮೆಟಿಕಲಿ ಬರುತ್ತೆ. ನಮ್ಮಲ್ಲಿ ಭಾಗ್ಯ ಸೂಕ್ತ, ಭಾಗ್ಯೋದಯ ಆಗಲಿಕ್ಕೆ ವಿಶೇಷವಾಗಿ ಆ ಪರ್ಟಿಕ್ಯುಲರ್, ನಿಮ್ಮ ಪರ್ಟಿಕ್ಯುಲರ್ ರಾಶಿಗೆ ವಿಶೇಷವಾದ ಒಂದು ಮಂತ್ರ ಇರುತ್ತೆ. ನನಗೆ ಆ ಮಂತ್ರವನ್ನು ನಿಮಗೆ ಹೇಳ್ತಾನೆ. ಆ ಮಂತ್ರವನ್ನು ನೀವು ವೃಷಭ ರಾಶಿಯವರು ಶನಿವಾರದ ದಿನ ನೆನಪಿಟ್ಕೊಳ್ಳಿ. ಶನಿವಾರದ ದಿನ, ವಾರದಲ್ಲಿ ಒಂದು ದಿವಸ ಶನಿವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಊಟ ತಿಂಡಿ ಕಾಫಿ ಗೀಫಿ ಏನು ಕುಡಿಬಾರ್ದು, ಉಪವಾಸದಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದು ಮನೆಯಲ್ಲಾಗಲಿ, ದೇವಸ್ಥಾನದಲ್ಲಾಗಲಿ ಒಂದು ವಿಶೇಷವಾದ ಮಂತ್ರವನ್ನು ಕೊಡ್ತೇನೆ. ಅದನ್ನು ನೀವೇನಾದರೂ ಒಂದು 108 ಬಾರಿಯೋ, 336 336 336 ಬಾರಿಯೋ, ಇನ್ನೂ ಸಮಯಾವಕಾಶ ಇರೋರು 1008 ಬಾರಿ ಆಗಲಿ ಅದನ್ನು ಜಪ ಮಾಡೋದ್ರಲ್ಲಿ ಖಂಡಿತವಾಗಿ ಅದೃಷ್ಟ ಬರುತ್ತೆ. ಯಾಕೆಂದ್ರೆ ನಿಮಗೆ ಅದೃಷ್ಟ ಕೊಡುವ ದೇವರು ಅಂತಿದ್ದಾರೆ ನಿಮ್ಮ ರಾಶಿಗಿಂತ 9ನೇ ಮನೆಯ ರಾಶಿಗೆ ಅಧಿಪತಿಯಾದಂತಹ ಶನೇಶ್ಚರ. ಶನೇಶ್ಚರನ ಆರಾಧನೆಯನ್ನ ಮಾಡಿದರೆ ವೃಷಭ ರಾಶಿಯವರಿಗೆ ಅದೃಷ್ಟ ಅನ್ನೋದು ಕಡ್ಡಾಯವಾಗಿ ಖುಲಾಯಿಸುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದ ಅನುಮಾನಗಳನ್ನು ಇಟ್ಕೊಳ್ಬಿಡಿ ನೀವು. ಯಾಕೆಂದ್ರೆ ನಿಮಗೆ ಭಾಗ್ಯಾಧಿಪತಿಯೇ ಶನೇಶ್ಚರ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನೋ ಥರ ಗಾದೆಗಳು ಕೇಳಿಕೊಂಡು ನೀವು ಶನಿಯಿಂದ ದೂರ ಆಗ್ತಿದ್ದೀರೋ, ದಡ್ಡತನದ ಕೆಲಸ, ದಯವಿಟ್ಟು ಕೆಲಸ ಮಾಡಬೇಡಿ. ನೀವು ಎಷ್ಟು ಶನಿ ಆರಾಧನೆ ಮಾಡ್ತಿರೋ ಜೀವನದಲ್ಲಿ ಅಷ್ಟು ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ವೃಷಭ ರಾಶಿಯವರಿಗೆ. ಕಾರಣ ವೃಷಭ ರಾಶಿಯವರ ಭಾಗ್ಯಾಧಿಪತಿ ಶನೇಶ್ಚರ. ಓಕೆನಾ? ಸೊ ಇಲ್ಲಿ ನಾನು ನಿಮಗೊಂದು ಅದ್ಭುತವಾದ ಮಂತ್ರವನ್ನು ಕೊಡ್ತೇನೆ. ಈ ಮಂತ್ರವನ್ನು ನೀವು ಜಪ ಮಾಡಬೇಕು. ವಾರದಲ್ಲಿ ಒಂದು ದಿವಸ ಶನಿವಾರ ಒಂದು ಹೊತ್ತು ಉಪವಾಸ ಮಾಡಿ. ಆ ದಿನ ಶನಿವಾರ ಮನೆ ಹತ್ರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರೋ ತನಕ ಪ್ರದಕ್ಷಿಣೆ ಮಾಡಿ, ಶನೇಶ್ವರನಿಗೆ ಏನಾದ್ರು ಒಂದು ದೇವತಾರ ಒಂದು ಅರ್ಚನೆಯೋ ಅಭಿಷೇಕವೋ ಏನಿಲ್ಲ ಅಂದ್ರೆ ಒಂದು ದೀಪ ಹಚ್ಚಾರು ಬನ್ನಿ. ಮನೆಯಂತೆ ತಗೊಂಡೋಗಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ, ಎಳ್ಳೆಣ್ಣೆ ಒರಿಜಿನಲ್ ಗಾಣದ ಎಣ್ಣೆ ಆಗಬೇಕು. ಅದು ಎಳ್ಳು ಬತ್ತಿ ಹಾಕ್ತಕ್ಕಂಥದ್ದೆಲ್ಲ ಮಾಡಬೇಡಿ, ಅದು ಯಾವ ಶಾಸ್ತ್ರದಲ್ಲೂ ಇಲ್ಲ, ಆಯಿತಾ? ದೀಪ ಹಚ್ಚಿ ಅಭಿಷೇಕ ಪೂಜೆಯಾರು ಮಾಡಿಸಿ, ಹೂವಿನಲ್ಲಿ ಅರ್ಚನೆ ಮಾಡಿಸಿ, ಕರಿ ಎಳ್ಳೆಲ್ಲಿ ಅರ್ಚನೆ ಮಾಡಿಸಿ, ತೊಂದರೆ ಇಲ್ಲ. ಎಲ್ಲಿಗೂ ಹೋಗಕ್ಕಾಗಲ್ವ, ಮನೆಯಲ್ಲೇ ಕೂತ್ಕೊಂಡು ಶನೇಶ್ವರನ ಅಷ್ಟೋತ್ತರ ಪಠನೆ ಮಾಡಿ. ಅದಕ್ಕಿಂತ ಈ ಒಂದು ಪವರ್ಫುಲ್ ಆದಂಥ ಮಂತ್ರವನ್ನು ಹೇಳ್ತೇನೆ. ದಯವಿಟ್ಟು ವೃಷಭ ರಾಶಿಯವರು ಪ್ರತಿಯೊಬ್ಬರು ಈ ಮಂತ್ರವನ್ನು 336 ಬಾರಿ ಜಪ ಮಾಡಿದ್ರೆ ಶನಿವಾರ ವಾರಕ್ಕೊಂದು ದಿವಸ ನಿಮಗೆ ಅದೃಷ್ಟ ಖಂಡಿತವಾಗಿ ಖುಲಾಯಿಸುತ್ತೆ. ಆ ಮಂತ್ರ ಏನಪ್ಪ ಅಂದರೆ, ಓಂ ನಮೋ ಭಗವತೆ ಶಂ ಶನೇಶ್ಚರಾಯ ರವಿನಂದನಾಯ
ಛಾಯಾಸುತಾಯ ಶಂ ಮಮ ಭಾಗ್ಯಪ್ರದಾತ್ರೇ ನಮಃ. ನೋಡಿ ಎಂಥ ಅದ್ಭುತವಾದಂತಹ ಮಂತ್ರ. ಇನ್ನೊಮ್ಮೆ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಓಂ ನಮೋ ಭಗವತೆ ಶಂ ಶನೇಶ್ಚರಾಯ ರವಿನಂದನಾಯ ಛಾಯಾಸುತಾಯ ಶಂ ಮಮ ಭಾಗ್ಯಪ್ರದಾತ್ರೇ ನಮಃ. ಈ ಶಂ ಅನ್ನುವ ಬೀಜಾಕ್ಷರವನ್ನ ಅಲ್ಲಿ ಸಂಪುಟಿತ ಅನ್ನುವ ರೀತಿಯಲ್ಲಿ ಬಳಸಲಾಗಿದೆ ಮಂತ್ರದಲ್ಲಿ. ಬಹಳ ಪವರ್ಫುಲ್ ಆಗಿರತಕ್ಕಂಥ ಶನೇಶ್ಚರನ ಒಂದು ಮಂತ್ರ. ಭಾಗ್ಯಪ್ರದಾತ, ನಿಮಗೆ ಭಾಗ್ಯವನ್ನು ಕರುಣಿಸುವಂಥವನು ಶನೇಶ್ವರ ಗ್ರಹ. ಈ ಮಂತ್ರ ನಾನು ಸ್ಕ್ರೀನ್ ಮೇಲೆ ತೋರಿಸಿದ್ದೇನೆ. ಸ್ಕ್ರೀನ್ ಪಾಸ್ ಮಾಡ್ಕೊಂಡು ಮಂತ್ರವನ್ನು ಬರೆದುಕೊಂಡು ಶ್ರದ್ಧೆಯಿಂದ ಶನಿವಾರ ಬೆಳಗ್ಗೆ 336 ಬಾರಿ ಈ ಒಂದು ಜಪವನ್ನು ಮಾಡಿ ಈ ಮಂತ್ರವನ್ನು, ಆಯ್ತಲ್ವಾ? ಇಲ್ಲ ಅಂತಂದರೆ ಒಂದು ಪೇಪರ್ನಲ್ಲಿ ಒಂದು 8 ಬಾರಿ ಬರೀರಿ ಈ ಮಂತ್ರವನ್ನು ಬರೆದು ಆಮೇಲೆ ಶನೇಶ್ವರ ಅಂತಾರೆ. ಶನೇಶ್ವರ ಅಲ್ಲ, ಶನೈಶ್ಚರ. ಶನೈಃ ಚರತಿ, ನಿಧಾನವಾಗಿ ಚಲಿಸುವವನು ಅಂತ ಸಂಸ್ಕೃತದಲ್ಲಿ ಅದರ ಅರ್ಥ ಬರ್ತದೆ. ಅದರಿಂದ ಶನೇಶ್ವರ ಅನ್ನೋದ ಶನೈಶ್ಚರ. ನೀವು ಕರೆಕ್ಟಾಗಿ ಗಮನಿಸಿದ್ರೆ ಶನೈಶ್ಚರ ಅಂತಾನೆ ಇದೆ. ಶನೈಶ್ಚರಾಯ ಅಂತ ಇದೆ ಬೀಜಾಕ್ಷರ, ಶಂ ಅಂತ ಬೀಜಾಕ್ಷರ. ಸೊ ಇದನ್ನ ನೀವು ಖಂಡಿತವಾಗಿ ಮಾಡೋದ್ರಿಂದ, ಶನಿವಾರ ಒಂದು ಹೊತ್ತು ಉಪವಾಸ ಇರೋದ್ರಿಂದ, ಆಮೇಲೆ ಶನಿವಾರದ ದಿವಸ ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ಇತ್ಯಾದಿ ತ್ಯಾಗ ಮಾಡಿ ಶನೈಶ್ಚರನ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಿ ವೃಷಭ ರಾಶಿಯವರಿಗೆ ಒಂದು ಅದೃಷ್ಟ ಅನ್ನತಕ್ಕಂಥದ್ದು ಜೀವನದಲ್ಲಿ ಖುಲಾಯಿಸುತ್ತೆ. ಇದಕ್ಕಿನ್ನ ಪವರ್ಫುಲ್ ಆಗಿರತಕ್ಕಂಥ ವೇದ ಮಂತ್ರಗಳ ಒಂದು ಪವರ್ ಬೇಕು ನಿಮಗೆ ಅಂತ ಆದರೆ ಅದಕ್ಕಿರತಕ್ಕಂಥದ್ದು ಭಾಗ್ಯ ಸೂಕ್ತ. ಈ ವಿಡಿಯೋ ಎಂಡಲ್ಲಿ ನಾನು ಆ ಭಾಗ್ಯ ಸೂಕ್ತವನ್ನು ಸಂಪೂರ್ಣವಾಗಿ ನಿಮಗೆ ನಾನು ಮಂತ್ರವನ್ನು ಹೇಳ್ತೇನೆ, ನೀವು ಕೇಳಿಸ್ಕೊಳ್ಬಹುದು. ಅದನ್ನು ನೀವು ರಿಪೀಟ್ ಮಾಡೋಕ್ಕಾಗಲ್ಲ, ನೀವು ಬರೀ ಕೇಳಿಸ್ಕೊಳ್ಬಹುದು. ಪ್ರತಿದಿನ ಬೆಳಗ್ಗೆ ಎದ್ದು ಭಾಗ್ಯ ಸೂಕ್ತ ಶ್ರವಣ ಮಾಡೋದ್ರಿಂದ, ಕೇಳಿಸ್ಕೊಳ್ಳೋದ್ರಿಂದ ಜೀವನದಲ್ಲಿ ಭಾಗ್ಯೋದಯ ಉಂಟಾಗ್ತದೆ. ನಾನು ಆಗ ಅಂದರೆ ಈಗ ಸುಮಾರು ಒಂದು 7-8-10 ವರ್ಷದ ಹಿಂದೆ, ನಾನೊಂದು 10 ವರ್ಷದ ಹಿಂದೆ ಈ ಭಾಗ್ಯೋದಯ ಅಂತ ಒಂದು CD-ಯನ್ನು ಮಾಡಿ, ಅವಾಗೆಲ್ಲ CD ತುಂಬ ನಡೀತಾ ಇತ್ತು. ಭಾಗ್ಯ ಸೂಕ್ತವನ್ನು ಹೇಳಿ ಎಲ್ಲರಿಗೂ ಕೊಡ್ತಾ ಇದ್ದೆ. ನೀವು ದಿನ ಬೆಳಗ್ಗೆ ಎದ್ದು CD ಪ್ಲೇ ಮಾಡಿ ಈ ಭಾಗ್ಯ ಸೂಕ್ತ ಮಂತ್ರವನ್ನ ಅಂತ. ಅಷ್ಟು ಪವರ್ಫುಲ್ ಆಗಿರ್ತಕ್ಕ ಸುಮಾರು ಜನ ಈಗ ಆ CD ಅನ್ನುವಂಥ ಇದೇ ಇಲ್ಲ ಇವಾಗ. ಬಟ್ ಆದರೆ ನಾನು ಈಗ ಅದನ್ನು ಮಂತ್ರವನ್ನು ನಾನೇ ಹೇಳಿಬಿಡ್ತೇನೆ. ಅದನ್ನು ಡೈಲಿ ನೀವು ಕೇಳಿಸ್ಕೊಂಡ್ರು ಕೂಡ ಸಾಕು, ಜೀವನದಲ್ಲಿ ಭಾಗ್ಯೋದಯ ಆಗ್ತದೆ. ಇಷ್ಟು ಪವರ್ಫುಲ್ ಆಗಿರತಕ್ಕಂಥ ಭಾಗ್ಯ ಸೂಕ್ತದಿಂದ ಹೋಮವನ್ನು ಮಾಡಿದ್ರೆ ನಾವು ಮಾಡ್ತಾ ಇದ್ದೇವೆ. ಜನವರಿ 13ನೇ ತಾರೀಕು ನೆನ್ಪಿಟ್ಕೊಳ್ಳಿ, ಜನವರಿ 13ನೇ ತಾರೀಕು ಸೋಮವಾರ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ಭಾಗ್ಯ ಸೂಕ್ತ ಹವನವನ್ನು ಮಾಡ್ತಾ ಇದ್ದೇವೆ. ಭಾಗ್ಯ ಸೂಕ್ತ ಹವನ, ಕುಬೇರ ಲಕ್ಷ್ಮಿ ಹವನ, ಆಮೇಲೆ ಕಾಳಸರ್ಪ ಯೋಗ ದೋಷ ವರ್ಷಕ್ಕೊಂದ್ಸಲ ಮಾಡ್ತೀವಿ ನಾವು ಅದನ್ನ. ಈ ಮಹಾಕಾಳ ಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಅಂತ ವರ್ಷಕ್ಕೊಂದು 2 ಸಲ ಮಾಡ್ತೀವಿ ನಾವು ಅದನ್ನ. ಜನವರಿಯಲ್ಲಿ ಒಂದ್ಸಲ, ಆಮೇಲೆ ಒಂದು 6 ತಿಂಗಳು ಬಿಟ್ಟು ಮತ್ತೊಂದ್ಸಲ ಅನ್ನೋ ಥರ 1-2 ಸಲ ಮಾಡ್ತೀವಿ ನಾವು ಅದನ್ನ. ಸೊ ಆ ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹವನ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಹೀಗೆಲ್ಲ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಆದಿಯಲ್ಲಿಯೇ ಭಾಗ್ಯ ಸೂಕ್ತ ಹವನ ಅಂತ. ಈಗ ನೀವು ಮುಂದೆ ನಾನು ಮಂತ್ರವನ್ನು ಕೇಳಿಸಲಿದ್ದೇನೆ, ಅದೇ ಮಂತ್ರದಿಂದ ಹೋಮವನ್ನು ಮಾಡಿ ನಿಮಗೆ ವಿಶೇಷವಾಗಿ ಒಂದು ರಕ್ಷಾ ಇದನ್ನು ಕೊಡ್ತೇನೆ. ಅದನ್ನು ನೀವು ದಯವಿಟ್ಟು ಈ ಒಂದು ದಾರವನ್ನು ಆ ಭಾಗ್ಯ ಸೂಕ್ತ ಹೋಮದಲ್ಲಿ ಅಭಿಮಂತ್ರಿತವಾದ ಈ ಒಂದು ದಾರವನ್ನು ನೀವು ಕಟ್ಕೊಳ್ಬೇಕಾಗುತ್ತೆ. ಪ್ರತಿಯೊಬ್ಬರು ನಿಮ್ಮ ಬಲಗೈಗೆ ಕಟ್ಕೊಳ್ಳಿ. ಇದನ್ನು ತುಂಬ ಪವರ್ಫುಲ್ ಆಗಿರ್ತದೆ. ಭಾಗ್ಯ ಸೂಕ್ತ ಮಂತ್ರದಲ್ಲಿ ಹಾಗೂ ವಿಶೇಷವಾದ ಇನ್ನಿತರೆ ಹೋಮಗಳ ಮಂತ್ರದಲ್ಲಿ ಎನರ್ಜೈಸ್ ಆಗಿರೋದ್ರಿಂದ ಇದನ್ನು ಕಟ್ಕೊಳ್ಳಿ. ಹಾಗೂ ಈ ಒಂದು ಮಹಾಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡಿ ನಾಗಿನ್ ಅನ್ನುವ 2 ನಾಗಬಿಂಬಗಳನ್ನು ನಾವು ಕೊಡ್ತಾ ಇದ್ದೇವೆ. ಇದ್ರ ಜೊತೆಗೆ 1 ರೂಪಾಯಿನ ಒಂದು 6 ಕಾಯಿನ್ ಇಟ್ಕೊಂಡು ನಿಮ್ಮ ತಲೆಗೆ ಹಿಂಗೊಂದು 6 ಬಾರಿ ನಿವಾಳಿಸಿ ಅದನ್ನು ಮನೆ ಹತ್ತಿರದಲ್ಲಿರುವ ಯಾವ್ದಾದ್ರು ದೇವಸ್ಥಾನದಲ್ಲಿ ಹುಂಡಿಯಲ್ಲಿ 1 ರೂಪಾಯಿಂದ 6 ಕಾಯಿನು ಈ ನಾಗಿನ್ ಹಾಕ್ಬಿಟ್ರೆ ಆಯಿತು. ಇದ್ರ ಜೊತೆಗೆ ನಾವು ನಿಮಗೆ ಇನ್ನ ಒಂದು ಕುಬೇರ ಲಕ್ಷ್ಮಿ ಕಾಯಿನ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಈ ಕುಬೇರ ಲಕ್ಷ್ಮಿ ಕಾಯಿನ್ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು, ದೇವ್ರ ಮೇಲೆ ಇಟ್ಕೊಳ್ಬಹುದು, ಲಾಕರಲ್ಲಿ ದುಡ್ಡಿನ ಜೊತೆಗಿರ್ಬೋದು. ಯಾಕೆಂದ್ರೆ ಹುಣ್ಣಿಮೆ ದಿವಸ ಕುಬೇರ ಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದನ್ನು ಮಾಡಿ ನಿಮಗೆ ಆ ಕಾಯಿನ್ ಕೊಡ್ತಾ ಇದ್ದೇವೆ. ಖಂಡಿತವಾಗಿ ನಿಮಗೆ ಅನುಕೂಲವಾಗಲಿ. ಈ ವಿಚಾರದಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಲೈವಲ್ಲಿ ನಿಮ್ಮ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಈಗ ನಾನು ಆ ಭಾಗ್ಯ ಸೂಕ್ತ ಮಂತ್ರವನ್ನು ಹೇಳ್ತೇನೆ, ಖಂಡಿತ ವಿಡಿಯೋನ ಕೇಳಿ. ಹಾಗೂ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.
ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ ಪ್ರಾತರ್ಮಿತ್ರಾವರುಣಾ ಪ್ರಾತರಶ್ವಿನಾ ಪ್ರಾತರ್ಭಗಂ ಪೋಷಣಂ ಬ್ರಹ್ಮಣಸ್ಪತಿಂ ಪ್ರಾತಃ ಸೋಮಮುತ ರುದ್ರಗುಂ ಹುವೇಮ ಪ್ರಾತರ್ಜಿತಂ ಭಗಮುಗ್ರಗುಂ ಹುವೇಮ ವಯಂ ಪುತ್ರಮಧಿತೇರ್ಯೋ ವಿಧರ್ತಾ ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿದ್ರಾಜಾ ಚಿದ್ಯಂ ಭಗಂ ಭಕ್ಷೀತ್ಯಾಹ ಭಗ ಪ್ರಣೇತರ್ಭಗ ಸತ್ಯರಾಧೋ ಭಗೇ ಮಾಂ ಧಿಯಮುದ ವದದನ್ನಃ ಭಗ ಪ್ರಣೋ ಜನಯ ಗೋಭಿರಶ್ವೈಃ ಭಗ ಪ್ರಣಭಿರ್ನೃವಂತಸ್ಯಾಮ ಉತೇದಾನೀಂ ಭಗವಂತಸ್ಯಾಮೋತ ಪ್ರಪಿತ್ವ ಉತ ಮಧ್ಯೆ ಅಹ್ನಾಂ ಉತೋದಿತಾಮಘವನ್ ಸೂರ್ಯಸ್ಯ ವಯಂ ದೇವಾನಾಗುಂ ಸುಮತೌ ಸ್ಯಾಮ ಭಗ ಏವ ಭಗವಾಗುಂ ಅಸ್ತು ದೇವಾಸ್ತೇನ ವಯಂ ಭಗವಂತಃ ಸ್ಯಾಮ ತಂತ್ವಾ ಭಗ ಸರ್ವ ಇಜ್ಜೋ ಹವೀಮಿ ಸನೋ ಭಗಪುರ ಏತಾ ಭವೇಹ ಸಮಧ್ವರಾಯೋಷಸೋ ನಮಂ ತದಧಿಕ್ರಾವೇವ ಶುಚಯೇ ಪದಾಯ ಅರ್ವಾಚೀನಂ ವಸುವಿದಂ ಭಗನ್ನೋ ರಥಮಿವಾಶ್ವಾವಾಜಿನ ಆವಹಂತು ಅಶ್ವಾವತೇರ್ಗೋಮತೇರ್ನ ಉಷಾಸೋ ವೀರವತೆ ಸದಮುಚ್ಛಂತು ಭದ್ರಾಃ ಘೃತಂ ದುಹಾನಾ ವಿಶ್ವತಃ ಪ್ರಪೀನಾ ಯೂಯಂ ಪಾತಃ ಸ್ವಸ್ತಿಭಿಃ ಸದಾ ನಃ ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೀರ್ಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂ ಕುರು ಭಾಗ್ಯದೇವತಾಯೈ ನಮಃ. ಹರಿ ಓಂ.